ನಿಮ್ಮ ಮನೆ ಮುಂದೆ ಯಾವುದೋ ವಿಚಿತ್ರ ಮಿಲಿಟರಿ ಬಣ್ಣ ಇರುವಂತ ಬರುತ್ತೆ, ಅಟ್ಲಾಸ್ ಮಾತ್ ಅಂತ ಒಂದು ಬರುತ್ತೆ. ಮಾತ್, ಈ ಮಾತ್ ಅಂತ ಏನ್ ಹೇಳ್ತೀವಲ್ಲ, ಪತಂಗಗಳು ಅವು ರಾತ್ರಿ ವೇಳೆ ನಿಶಾಚರಿಗಳು, ರಾತ್ರಿ ವೇಳೆ ಬರ್ತವೆ. ಎರಡು ಹಿಂಗ್ ಉದ್ದಕ್ಕೆ ಬಂದಿರ್ತವೆ ಆಂಟೆನಾಗಳು, ಉದ್ದಕ್ಕೆ. ಅದು ಆಂಟೆನಾ ಕಮ್ಯುನಿಕೇಶನ್ಗೆ. ಊಟ ಮಾಡೋದು ಒಂದೇ ಸಾರಿಗೆ, ಬಕಾಸುರನ ಹಾಗೆ ಕೋಶಾವಸ್ಥೆಯಲ್ಲೇ ತಿನ್ಬೇಕು, ಆಕರ್ಷಣೆ ಮಾಡ್ಬೇಕು ಹೆಣ್ಣನ್ನ, ಮಿಲನ ಆಗ್ಬೇಕು. ಮಿಲನ ಆದ ತಕ್ಷಣ ಇನ್ನೊಂದು 4-5 ದಿನದಲ್ಲೇ ಸತ್ತೋಗ್ಬಿಡುತ್ತೆ. ರಾತ್ರಿ ವೇಳೆ ಹೂ ಬಣ್ಣ ಇರೋದಿಲ್ಲ, ಆದ್ರೆ ಸುವಾಸನೆ ಯಾಕಿರ್ತಾವಂದ್ರೆ ಇಷ್ಟು ದಪ್ಪ ಹುಳ ಇರ್ತದೆ, ನೀವು ಏನೋ ಹುಳ ಬಂತಂತ ಹೊಡೆದು ಸಾಯ್ತದೆ. ಚಿಟ್ಟೆ ಮರಿ ಅದು ತಿಂದು 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 ಬಕಾಸುರನಂಗೆ ತಿಂದ್ಬಿಡುತ್ತೆ. ಜೀವನದಲ್ಲಿ ವಿಚಿತ್ರ ಬಾಲ ಇರುತ್ತೆ, ಹೀಗೆ ಹೀಗೆ ನಡ್ಕೊಂತ ಹೋಗ್ತಿರ್ತದೆ. ನಡಿಬೇಕಾದ್ರೆ ಹೀಗೆ ಹಿಂಗೆ ಹಿಂಗೆ ನೋಡಿ, ನಡಿಬೇಕಾದ್ರೆ ಹಿಂಗೆ ನಡೆಯೋದು, ಹಿಂಗೆ ನಡೆಯೋದು. ಒಂದು ದಾರ ತರಹ ಸ್ಟ್ರಕ್ಚರ್ ರೆಡಿ ಮಾಡಿ ಅದಕ್ಕೆ ಅಂಟ್ಕೊಂಡ್ಬಿಡುತ್ತೆ. ಅಂಟ್ಕೊಂಡು ಇಡೀ ಮೇಲಿನ ಭಾಗ ಎಲ್ಲ ಒಂಥರ ಕೋಶ ಆದಂಗೆ ಆಗ್ಬಿಡುತ್ತೆ, ದುಂಡಗಾಗ್ಬಿಡುತ್ತೆ. ಅದರ ದೇಹದಿಂದ ಹೊರಡುತ್ತೆ. ದೇಹದಿಂದ 100 ಎಳೆಗಳು ಹೋಗಿ 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 ಅದರಲ್ಲಿ ಹೆಸರಿಟ್ಟಿದೆ ಕಾಮನ್ ಕ್ರೋ, ಕ್ರಿಮ್ಸನ್ ರೆಡ್, ಕ್ರಿಮ್ಸನ್ ರೋಸ್. ಕೋಟ್ಯಾಂತರ ವರ್ಷಗಳಿಂದ ಈ ಪ್ರಕ್ರಿಯೆ ನಡೆದಿದೆ. ಅವುಗಳಿಗೆ ಗೊತ್ತಿಲ್ಲ, ಯಾರು ಕಲಿಸಿಲ್ಲ, ದಾರಿ ತೋರಿಸಿಲ್ಲ. ನೋಡಿ, ಇನ್ನೊಂದು ಬಹಳ ಈ ಪರಿಸರ ಜೀವಜಾಲದಲ್ಲಿ ನಾವು ದಿನನಿತ್ಯ ನೋಡುವಂತಹ ಅನೇಕ ವನ್ಯಜೀವಿಗಳಲ್ಲಿ ಹೇಗೆ ನಾವು ಪಕ್ಷಿ ನೋಡ್ತೀವಿ, ಕಾಮನ್ ಆಗಿ ಕಂಡು ಬರುವಂತ ವನ್ಯಜೀವಿ ಕಪ್ಪುಗಳು ನೋಡ್ತೀವಿ ನಮ್ಮ ಜೀವನದಲ್ಲಿ ಕಾಮನ್ ಆಗಿ ಕಾಣುವಂತ. ಹಾಗೆ ನಮ್ಮ ಜೀವನದಲ್ಲಿ ಕಂಡು ಬರುವಂತ ಇನ್ನೊಂದು ಸಾಮಾನ್ಯ ಕಂಡು ಬರುವಂತಹ ವನ್ಯಜೀವಿ ಅಂದ್ರೆ ಚಿಟ್ಟೆಗಳು, ಬಟರ್ಫ್ಲೈಸ್. ನೋಡಿ, ಚಿಟ್ಟೆಗಳು ನೋಡಿದಾಗ ಬಣ್ಣ ಬಣ್ಣದ ಹೂವಿನ ತೋಟದಲ್ಲಿ ಬಣ್ಣದ ಚಿಟ್ಟೆಗಳು ನೋಡಿದಾಗ ಬಹಳ ಕುತೂಹಲ. ಎಲ್ಲಿಂದ ಬರ್ತಾವು, ಹೇಗಿರ್ತಾವೆ, ಏನದ್ರ ಕತೆ, ಅದ್ರೆಲ್ಲ ನಾನು ನೋಡಿದ್ವಿ. ಮೂಲತಃ ಚಿಟ್ಟೆಗಳು ಮತ್ತು ಪತಂಗಗಳಂತ 2 ವರ್ಗಗಳು ಬರ್ತವೆ. ಚಿಟ್ಟೆ ಬೇರೆ, ಪತಂಗ ಬೇರೆ. ಪತಂಗಕ್ಕೆ ಮಾತ್ ಅಂತ ಹೇಳ್ತೀವಿ, ಚಿಟ್ಟೆಗೆ ಬಟರ್ಫ್ಲೈ ಅಂತ ಹೇಳಿ. ಈ ಚಿಟ್ಟೆಗಳು ಹಗಲು ವೇಳೆ ಬಿಸಿಲಿನಲ್ಲಿ ಆಕ್ಟಿವ್ ಆಗಿರ್ತವೆ. ಹಗಲೊತ್ತು ಬಣ್ಣಕ್ಕೆ ಆಕರ್ಷಣೆ ಆಗ್ತವೆ, ಬಣ್ಣದ ಹೂವಿನ ಕಡೆ ಆಕರ್ಷಣೆ ಆಗ್ತವೆ. ಅವುಗಳ ಚೂಪಾಗಿರುವಂತಹ ಸ್ಟ್ರಾ ತರ ಇರುವಂತಹ ಒಂದು ಕೊಳವೆಯಿಂದ ಮಕರಂದವನ್ನಷ್ಟೇ ಹೀರ್ತವೆ. ಆದ್ರೆ ಈ ಮಾತ್ ಅಂತ ಏನ್ ಹೇಳ್ತೀವಲ್ಲ, ಪತಂಗಗಳು ಅವು ರಾತ್ರಿ ವೇಳೆ ನಿಶಾಚರಿಗಳು, ರಾತ್ರಿ ವೇಳೆ ಬರ್ತವೆ. ಅದು ಚಿಟ್ಟೆಗೆ ಏನಿರುತ್ತೆ, ಈ ತರ ಒಂಥರ ಉದ್ದಗೆ 2 ಆಂಟೆನಾಗಳು ಇರ್ತವೆ. ಚಿಟ್ಟೆಗಳ ಆಂಟೆನಾ ಹೆಂಗಿರುತ್ತೆ ಅಂದ್ರೆ ಒಂದು ಎಲೆ ಆಕಾರದಲ್ಲಿ ಇರ್ತವೆ, ಸಣ್ಣದು. ಯಾಕಂದ್ರೆ ಚಿಟ್ಟೆಗಳು ಕೆಲಸ ಮಾಡೋದು ಹಗಲತ್ತು. ಯಾಕಂದ್ರೆ ಕಣ್ಣಿನಿಂದ ಅವು ಬಣ್ಣವಾಗಿರುವಂತ ಹೂಗಳನ್ನು ಹುಡ್ಕೊಂಡು, ಅದು ಬಣ್ಣದ ಹೂಗಳಿದ್ರೆ ಮಾತ್ರ ಅವು ಕೆಲಸ ಮಾಡುತ್ತೆ. ಆದ್ರೆ ನೋಡಿ, ಬಣ್ಣದ ಹೂಗಳು ಹಗಲೊತ್ತು ಮಾತ್ರ, ಬಣ್ಣದ ಹೂಗಳು ಅರಳೋದು ಹಗಲೊತ್ತು ಮಾತ್ರ. ಬಿಳಿ ಹೂಗಳು ಅರಳೋದು ರಾತ್ರಿ ವೇಳೆಗೆ. ಮಲ್ಲಿಗೆ ಇರಬಹುದು, ಮತ್ತೆ ಬೇರೆ ಬೇರೆ ಯಾವುದೋ ಹೂ, ಇವೆಲ್ಲ ರಾತ್ರಿ ವೇಳೆ ಅರಳುತ್ತವೆ. ಯಾಕೆ? ರಾತ್ರಿ ವೇಳೆ ಪತಂಗಗಳು ಆಕ್ಟಿವ್ ಆಗಿರ್ತವೆ. ಪಾರಿಜಾತ ಇವೆಲ್ಲ. ಪಾರಿಜಾತ ಅದು ಯಾಕೆ ಮಾತ್ಸ್ ಆಕ್ಟಿವ್ ನೈಟ್ ಅಂತ ಹೇಳಿದ್ರೆ, ಅವು ಬಣ್ಣದಿಂದ ಆಕರ್ಷಣೆ ಆಗಲ್ಲ, ಹೂಗೆ ವಾಸನೆಯಿಂದ ಆಕರ್ಷಣೆ ಆಗ್ತವೆ. ಅದಕ್ಕೆ ರಾತ್ರಿ ವೇಳೆ ಅರಳುವ ಹೂಗಳು ಸುವಾಸನೆಯಿಂದ ಕೂಡಿರ್ತವೆ. ಬ್ರಹ್ಮಕಮಲ, ಆಮೇಲೆ ಬೇರೆ ಬೇರೆ ಯಾವುದೇ ಹೂ ತೆಗೆದುಕೊಳ್ಳಿ, ಅವು ರಾತ್ರಿ ವೇಳೆ ಸುವಾಸನೆ ಬೀಳ್ತವೆ. ರಾತ್ರಿ ವೇಳೆ ಅರಳುವ ಹೂಗಳು ಬಿಳಿ ಬಣ್ಣದಿಂದ ಕೂಡಿರ್ತವೆ, ಸುವಾಸನೆಯಿಂದ ಕೂಡಿರ್ತವೆ. ಮತ್ತೆ ಬೆಳಗ್ಗೆ ಆದ ಕೂಡಲೇ ಅದು ಇದಾಗ್ಬಿಡುತ್ತೆ, ಇರಲ್ಲ. ಹಾಗಾಗಿ ಹಗಲೊತ್ತಿನ ಹೂಗಳು ಬಣ್ಣದಿಂದ ಕೂಡಿರ್ತವೆ. ಯಾಕೆ ಬಣ್ಣದಿಂದ ಕೂಡಿದ ಹೂಗಳಂದ್ರೆ, ಬಟರ್ಫ್ಲೈಗಳನ್ನ ಅಟ್ರಾಕ್ಟ್ ಮಾಡ್ಲಿಕ್ಕೆ, ಚಿಟ್ಟೆಗಳನ್ನ ಅಟ್ರಾಕ್ಟ್ ಮಾಡ್ಲಿಕ್ಕೋಸ್ಕರ ಬಣ್ಣವನ್ನ ಹೊಂದಿರ್ತವೆ. ರಾತ್ರಿ ವೇಳೆ ಹೂ ಬಣ್ಣ ಇರೋದಿಲ್ಲ, ಆದ್ರೆ ಸುವಾಸನೆ ಯಾಕಿರ್ತಾವಂದ್ರೆ ಪತಂಗಗಳನ್ನ ಆಕರ್ಷಣೆ ಮಾಡ್ಲಿಕ್ಕೆ. ಸೊ ಹೀಗಾಗಿ ಇವುಗಳ ಜೀವನ ಬಹಳ ವಿಚಿತ್ರ. ನೋಡಿ, ಚಿಟ್ಟೆ ಹಗಲೆಲ್ಲ ಹೀಗೆ ಎಷ್ಟು ನೋಡಕ್ಕೆ ಸುಂದರವಾಗಿರುತ್ತಲ್ಲ, ಅದೆಷ್ಟು ದಿನ ಬದುಕುತ್ತೆ? 1 ವಾರ 15 ದಿನ ಅಷ್ಟೇ ಅದರ ಜೀವನ. ನಾವು ನೋಡೋ ಚಿಟ್ಟೆ ಬದುಕೋದು ವರ್ಷಾನುಗಟ್ಲೆ, ತಿಂಗಳಗಟ್ಲೆ ಬದುಕಲ್ಲ. 8 ರಿಂದ 10 ದಿನ, 15 ದಿನ ಅಷ್ಟೇ. ಆಮೇಲೆ ಯಾಕೆ ಅದು ಹಾರಾಡ್ತಾ ಇರುತ್ತೆ ನೋಡಿ, ಅದ್ರ ಜೀವನ ಬಹಳ ವಿಚಿತ್ರ. ಹಾರಾಡ್ತಾ ಹೆಣ್ಣನ್ನ ಆಕರ್ಷಣೆ ಆಗ್ತದೆ, ಗಂಡು ಹೆಣ್ಣು ಮಿಲನ ಆಗುತ್ತೆ. ಹೆಣ್ಣು ಎಲೆ ಕೆಳಗೆ ಮೊಟ್ಟೆ ಇಡುತ್ತೆ. ಯಾವ ಎಲೆ?
ಒಂದೊಂದು ಪ್ರಭೇದದ ಚಿಟ್ಟೆ ಒಂದೊಂದು ಪ್ರಭೇದದ ಮರವನ್ನ ಆಯ್ಕೆ ಮಾಡಿರುತ್ತೆ. ನೀವು ನೋಡಿರ್ಬೋದು ಕರಿಬೇವಿನ ಗಿಡದ ಮೇಲೆ ಇಷ್ಟು ದಪ್ಪ ಹುಳ ಇರ್ತದೆ, ನೀವು ಏನೋ ಹುಳ ಬಂತಂದು ಹೊಡೆದು ಸಾಯ್ತದೆ, ಅದು ಚಿಟ್ಟೆ ಮರಿ ಅದು. ನಿಂಬೆ ಗಿಡ ಇರ್ತದೆ ನಿಮ್ ಮನೆ ಹತ್ರ ನೋಡಿ, ಅಲ್ಲಿ ನಿಂಬೆ ಮೇಲೆ ಒಂದು ಹಸಿರು ಬಣ್ಣದ ಒಂದು ಹುಳ ಯಾವ್ದೋ ಹಿಂಗ್ ಮೇಕಂತ ನಿಂಬೆ ಎಲೆಲ್ಲ ತಿಂದಾಗ್ಬಿಟ್ರಿ, ನೀವು ತಗೊಂಡು ಔಷಧ ಹೊಡೆದು ಬಿಡ್ತೀರಿ. ದಯವಿಟ್ಟು ಹೊಡಿಬೇಡಿ, ಅದು ಚಿಟ್ಟೆಯ ಮರಿ. ಆ ಉದ್ದಗಿರುತ್ತೆ. ಹೌದು, ಅದು ಕಂಬಳಿ ಹುಳ ಅಂತ ಹೇಳ್ತಾರೆ. ನೋಡಿ, ಒಂದು ಒಂದು ರಾಗಿ ಕಾಳಿನ ಏನು ನವಣೆ ಕಾಳು ಅಥವಾ ಜೋಳದ ಕಾಳಿಗಿಂತ ಸಣ್ಣ ಗಾತ್ರದ ಮೊಟ್ಟೆಯನ್ನ ಇಡುತ್ತೆ ಅದು. ರಾಗಿ ಕಾಳಿನ ಗಾತ್ರದ ಮೊಟ್ಟೆಗಳನ್ನ ಎಲೆ ಕೆಳಭಾಗದಲ್ಲಿ ಇಡ್ತವೆ. 3-4 ಮೊಟ್ಟೆಗಳು ಇಟ್ಟಿರ್ತವೆ, ಕುಂಭಾಕಾರದಲ್ಲಿ ಇರ್ತವೆ, ದುಂಡಗಿರ್ತವೆ, ಒಂದೊಂದು ಪ್ರಭೇದ ಒಂದೊಂದು ತಕ್ಕಂತೆ. ನೋಡಿ, ಆ ಮೊಟ್ಟೆ ಇಟ್ಮೇಲೆ 4ರಿಂದ ಒಂದು 8-10 ದಿನದಲ್ಲಿ ಮೊಟ್ಟೆಯಿಂದ ಮರಿ ಹೊರಗೆ ಬಂದು ಸಣ್ಣ ಹುಳ ಇರುತ್ತೆ, ಇಷ್ಟೇಷ್ಟು ದಾರದಂಗೆ ಇರುತ್ತೆ. ಆ ಹುಳ ತಿನ್ಲಿಕ್ಕೆ ಶುರು ಮಾಡುತ್ತೆ ಎಲೆನ. ತನ್ನ ಮರಿ ಯಾವ ಗಿಡವನ್ನ ತಿನ್ನಬೇಕು ಅನ್ನೋದನ್ನ ತಾಯಿ ಡಿಸೈಡ್ ಮಾಡಿ ಆ ಮರದ ಮೇಲೆ ಮೊಟ್ಟೆ ಇಡುತ್ತೆ. ಎಲ್ಲಿ ಬೇಕಲ್ಲಿ ಮೊಟ್ಟೆ ಇಡೋದಿಲ್ಲ, ಅದು ತನ್ನದೇ ಆದ ಹೋಸ್ಟ್ ಪ್ಲಾಂಟ್ ಅಂತ ಹೇಳ್ತೀವಿ ಅದಕ್ಕೆ. ಅದೇ ಗಿಡವನ್ನ ಹುಡ್ಕೊಂಡು ಹೋಗಿ ಅದೇ ಗಿಡದ ಮೇಲೆ ಮೊಟ್ಟೆ ಇಡುತ್ತೆ. ಯಾಕೆ ಮೊಟ್ಟೆ ಇಡುತ್ತೆ? ತನ್ನ ಮರಿಗೆ ಊಟ ಬೇಕಲ್ಲ, ಅದಕ್ಕೆ ಮೊಟ್ಟೆ ಇಟ್ಟ ಮೇಲೆ ಒಂದು 5ರಿಂದ 10 ದಿನದೊಳಗೆ ಮೊಟ್ಟೆಯಿಂದ ಮರಿ ಹೊರಗೆ ಬರುತ್ತೆ. ಹೊರಗೆ ಬಂದ್ಮೇಲೆ ತಿನ್ಲಿಕ್ಕೆ ಶುರು ಮಾಡುತ್ತೆ. ತಿಂದು 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 ಬಕಾಸುರನಂಗೆ ತಿಂದ್ಬಿಡುತ್ತೆ. ಜೀವನದಲ್ಲಿ ಒಂದೇ ಬಾರಿ ತಿನ್ನೋದು, ಒಂದು 8ರಿಂದ 10, 15, 20 ದಿನ ತಿನ್ನುತ್ತದು. ತಿಂದು 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 ದೇಹದಲ್ಲಿ ಆಕಾರ ಇಷ್ಟು ದಪ್ಪ ಬೆಳ್ಕೊಂಡೆ. ಇವತ್ತು ನೋಡಿರ್ತೀವಿ ನೀವು ನಿಂಬೆ ಗಿಡದ ಮೇಲೆ, ಕರಿಬೇವಿನ ಗಿಡದ ಮೇಲೆ ನೋಡಿರ್ತೀವಿ ಹುಳ ಇಷ್ಟೇ ಇರುತ್ತೆ. ನಾಳೆ ನೋಡಿ ಇಷ್ಟು ದೊಡ್ಡದಾಗಿರ್ತದೆ, 3-4 ದಿನ ನೋಡಿ ಇಷ್ಟು ದಪ್ಪ ಆಗ್ಬಿಟ್ಟಿರ್ತದೆ. ವಿಚಿತ್ರ ಬಾಲ ಇರುತ್ತೆ, ಹೀಗೆ ಹೀಗೆ ನಡ್ಕೊಂತ ಹೋಗ್ತಿರ್ತದೆ. ನಡಿಬೇಕಾದ್ರೆ ಹಿಂಗೆ ನೋಡಿ, ನಡಿಬೇಕಾದ್ರೆ ಹಿಂಗೆ ನಡೆಯೋದು, ಹಿಂಗೆ ನಡೆಯೋದು. ಅದು ಬಣ್ಣ ಬಣ್ಣ, ಒಂದೊಂದು ಕಣ್ಣು ದೊಡ್ಡ ಕಣ್ಣು ತರ ಇರುತ್ತೆ, ಒಂದು ಹಸಿರು ಬಣ್ಣ ಇರುತ್ತೆ, ಮೈ ತುಂಬಾ ಕೂದಲಿರ್ತವೆ, ಪಟ್ಟಿ ಇರುತ್ತೆ, ಬಾಲದ ಚೂಪಾಗಿ ಒಂದು ಬಾಲ ಇದ್ದಂಗೆ ಇರುತ್ತೆ. ಇವೆಲ್ಲ ಮರಿಗಳು, ಲಾರ್ವಾಗಳು ಅಂತ ಹೇಳ್ತೀವಿ. ನೋಡಿ, ಚಿಟ್ಟೆಯಲ್ಲಿ 4 ಹಂತಗಳಿದೆ. ಮೊಟ್ಟೆ ಬರುತ್ತೆ, ಲಾರ್ವಾ ಆಗುತ್ತೆ, ತಿಂದು 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 ಲಾರ್ವಾ ಒಂದು ಸ್ಟೇಜ್ ಆದ್ಮೇಲೆ ಇನ್ಮೇಲೆ ತಿನ್ನೋದು ಮುಗೀತು. ಹೋಗಿ ಏನ್ ಮಾಡುತ್ತೆ, ಒಂದು ಮರದ ಟೊಂಗೆಗೆ, ಅದೇ ಗಿಡದ ಟೊಂಗೆಗೆ ಒಂದು ಅಂಟನ್ನ ಅಂಟಿಸಿ ಒಂದು ದಾರ ತರ ಸ್ಟ್ರಕ್ಚರ್ ರೆಡಿ ಮಾಡಿ ಅದಕ್ಕೆ ಅಂಟ್ಕೊಂಡ್ಬಿಡುತ್ತೆ. ಅಂಟ್ಕೊಂಡು ಇಡೀ ಮೇಲಿನ ಭಾಗ ಎಲ್ಲ ಒಂಥರ ಕೋಶ ಆದಂಗೆ ಆಗ್ಬಿಡುತ್ತೆ, ದುಂಡಗಾಗ್ಬಿಡುತ್ತೆ. ಅದು ಬಂಗಾರ ಬಣ್ಣದಿರಬಹುದು, ಹಸಿರು ಬಣ್ಣದಿರಬಹುದು, ಕಪ್ಪುಗಿರಬಹುದು, ಬೇರೆ 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 ಪ್ರಭೇದಗಳಿಗೆ ಬೇರೆ ಬೇರೆ ತರದ ಕೋಶಗಳಾಗ್ಬಿಡುತ್ತೆ. ದುಂಡು ಕೋಶ ಅಂಟ್ಕೊಂಡು ಹಂಗೇ ಇರುತ್ತೆ. ಅಲ್ಲಿ ಮತ್ತೆ ಅಂಟ್ಕೊಂಡು 1 ವಾರ 15 ದಿನ ಹಾಗೇ ಇರುತ್ತದು. 15-20 ದಿನ ಆದ್ಮೇಲೆ ಅಲ್ಲಿ ಕೊರ್ಕೊಂಡು ಅದನ್ನ ಹೊರಗೆ ಬರುತ್ತೆ. ಹೊರಗೆ ಬಂದ್ಬೇಕಾದ್ರೆ ಒಳಗೆ ನೋಡಿ ಕೋಶ, ಅಂಡ ಹಿಂಗ್ ಕೋಶ ಆದಾಗ ನೆಲದ ಮೇಲೆ ತೆಳುವಂತ ಈ ಹುಳು ಆ ಕೋಶದೊಳಗೆ ಹೋದಾಗ ಮೆಟಮಾರ್ಫೋಸಿಸ್ ಆಗುತ್ತೆ, ಇಡೀ ಬದಲಾಗ್ಬಿಡುತ್ತೆ. ನೆಲದ ಮೇಲೆ ತೆಳುವಂತ ಈ ಹುಳು, ಅಸಹಾಯಕ ಹುಳು, ಆ ಕೋಶದೊಳಗೆ ಬದಲಾಗುತ್ತೆ ಜೀವನ. ಕೊರೆದು ಹೊರಗೆ ಬಂದ ಕೂಡಲೇ ಚಿಟ್ಟೆ ಆಗುತ್ತೆ. ಗರಿಗಳೆಲ್ಲ ಮೆತ್ತಗೆ ಬಟ್ಟೆ ತರ ಇರ್ತವೆ, ಅದೆಲ್ಲ ಬಂದು ಹೊರಗೆ ಬಂದು ಕೋಶವನ್ನ ಕೊರೆದು ಹೊರಗೆ ಬಂದು ಬಿಸಿಲಲ್ಲಿ ತನ್ನ ರೆಕ್ಕೆಗಳನ್ನೆಲ್ಲ ಬಿಚ್ಕೊಂಡು ಒಣಗಿಸ್ಕೊಳ್ಳುತ್ತೆ, ಗಟ್ಟಿ ಆಗುತ್ತೆ. ಬಾಯಿ, ಕೈ, ಕಾಲುಗಳು ಅಲಂಕಾರ, ಬಣ್ಣದ ಅಲಂಕಾರ ಆಗ್ಬಿಡುತ್ತೆ. ಆಮೇಲೆ ಹಾರ್ಲಿಕ್ಕೆ ಶುರು ಆಗುತ್ತೆ. ಚಿಟ್ಟೆ ಮೇಲೆ ವಿಪರೀತ ಡಿಸೈನ್ಗಳೆಲ್ಲ ಡಿಸೈನ್ ಬೇರೆ ಬೇರೆ ಪ್ರಭೇದಗಳು. ಬಟ್ ಈ ಕೋಶನ್ ರೆಡಿ ಮಾಡೋದು ಯಾವ್ದು ಸರ್? ಅದೇ ತನಗೆ ತಾನೇ ರೆಡಿ ಆಗುತ್ತೆ. ಕೋಶ ರೆಡಿ ಮಾಡ್ಕೊಂಡು ತಾನೇ ಅದೇ ಕೋಶ ತನ್ನ ಚರ್ಮದೊಳಗಿಂದಲೇ ಕೋಶ ತಯಾರಾಗ್ಬಿಡುತ್ತೆ. ಉದಾಹರಣೆಗೆ ನಿಮ್ಗೆ ರೇಷ್ಮೆ ಹುಳು, ನಾವೇನ್ ಬಟ್ಟೆ ಹಾಕ್ತಿವಲ್ಲ ರೇಷ್ಮೆ, ಅದು ಎಲ್ಲಿಂದ ಬಂತು? ರೇಷ್ಮೆ ಎಲ್ಲಿಂದ ಬಂತು? ನೋಡಿ, ರೇಷ್ಮೆದು ಇಷ್ಟೇ. ರೇಷ್ಮೆ ಕೃಷಿ ಮಾಡ್ತಾರೆ ನೋಡಿ, ಮೊಟ್ಟೆ ತಗೊಂಡ್ಬರ್ತಾರೆ, ಸಣ್ಣದಿಷ್ಟು ಪೇಪರ್ ಅಲ್ಲಿ ಮೊಟ್ಟೆಗಳಿರ್ತದೆ, ಸಣ್ಣ ಸಾಸಿವೆ ಕಾಳಿನಷ್ಟು ಇರ್ತಾವೆ ಮೊಟ್ಟೆಗಳು. ತಂದ್ಬಿಟ್ಟು ಇಟ್ಬಿಟ್ಟು ಅದ್ರ ಮೇಲೆಲ್ಲ ಏನು ಸಣ್ಣ ಎಳೆ ರೇಷ್ಮೆ ಮಲ್ಬರಿ ಎಲೆಗಳು ಕಟ್ ಮಾಡ್ಬಿಟ್ಟು ನಾವು ಅದ್ರ ಮೇಲೆಲ್ಲ ಹರಡ್ತೀವಿ, ಮಲ್ಬರಿ ಲೀವ್ಸ್ ಎಲ್ಲ. ಸೊ ಇದೆಲ್ಲ ಹರಡಿಸಿದ ಮೇಲೆ ಅದು ಹಸಿರು ಕಲರ್ ಎಲೆ ಇರುತ್ತೆ, ಅದನ್ನ ಕತ್ತರಿಸಿ ನಾವೆಲ್ಲ ಅದ್ರ ಮೇಲೆ ಹಾಕ್ತಿವಿ. ಹಾಕಿದ್ಮೇಲೆ ಆ ಹುಳ ಏನು ಹೊರಗೆ ಬರುತ್ತೆ, ಅದು ಸಣ್ಣದಾಗಿ ಎಳೆಯೋದು ಕೊಡ್ಬೇಕು, ಸಣ್ಣದಾಗಿ ಕಟ್ ಮಾಡಿರುತ್ತೆ. ಇಷ್ಟೇ ಇರುತ್ತೆ ಹುಳ, ದಾರ ತರ ಇರುತ್ತೆ. ಅದನ್ನ ಹಿಪ್ಪು ನೇರಳೆ ಅಂತ ಹೇಳ್ತೀವಿ, ಹಿಪ್ಪು ನೇರಳೆ ಎಲೆ. ಆಮೇಲೆ ಅದು ತಿಂದು 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 ನೋಡಿ 4 ದಿನದಲ್ಲಿ ಇಷ್ಟು ದಪ್ಪ ಆಗ್ಬಿಡುತ್ತೆ. ಆಮೇಲೆ ತಿನ್ನೋದ್ ನಿಲ್ಸ್ಬಿಡುತ್ತೆ. ಇಷ್ಟು ದಪ್ಪ ಆದ್ಮೇಲೆ ತಗೊಂಡೋಗ್ಬಿಟ್ಟು ನಾವ್ ಹೇಳ್ತೇವೆ ಎಲೆಯಲ್ಲಿ ಆ ಒಂದು ಜಾಲ ಇದಿರುತ್ತೆ, ಬಿದಿರಿಂದ ಮಾಡಿರುವಂತದ್ದು ಒಂದು ಜಾಲ ತರ ಇರುತ್ತೆ, ಅದ್ರೊಳಗೆ ಹಾಕ್ತಿವಿ. ಹಾಕಿದ್ಮೇಲೆ ನೋಡ್ಬೇಕು, ಅದರ ದೇಹದಿಂದ ಹೊರಡುತ್ತೆ. ದೇಹದಿಂದ 100 ಎಳೆಗಳು ಹೋಗಿ 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 ಕೋಶ ತಯಾರಾಗುತ್ತೆ. ಆ ಕೋಶದೊಳಗೆ ಇರ್ತದೆ ಅದು ಇದ್ದು ತನ್ನ ಜೀವನವನ್ನ ಏನು ಗರಿಗಳನ್ನೆಲ್ಲ ರೆಕ್ಕೆಗಳನ್ನೆಲ್ಲ ಬೆಳೆಸ್ಕೊಂಡು ಆಕಾರ ಬದಲಾಯಿಸಿ ಕೊರೆದುಕೊಂಡು ಹೊರಗೆ ಹೋಗುತ್ತೆ ಹಾರಾಡ್ಕೆಂತ ಪತಂಗ ಅದು. ಅಲ್ಲಿ ರೇಷ್ಮೆನ ಉಳಿಸುತ್ತೆ. ಆಗ ಏನಾಗುತ್ತಂದ್ರೆ ನಾವೇನ್ ಮಾಡ್ತೀವಿ ಮನುಷ್ಯರು,
ಏನ್ ಮಾಡ್ತೀವಿ, ಅದನ್ನ ನೋಡ್ತೀವಿ ನಾವು, ಇಷ್ಟಾಗಿದೆ, ಈ ಬಣ್ಣ ಆಯ್ತು, ಇನ್ನೂ ಒಂದು ವಾರ ಬಿಟ್ರೆ ಏನ್ ಮಾಡುತ್ತದು, ಒಳಗೆ ತೂತ್ ಕೊರೆದ್ಬಿಟ್ಟು ಹೊರಗೆ ಬಂದ್ಬಿಡುತ್ತೆ, ರೇಷ್ಮೆ ವೇಸ್ಟ್ ಆಗುತ್ತೆ ಅಂತೇಳಿ ಆ ಒಳಗೆ ಹುಳ ಇರುತ್ತೆ ಜೀವಂತ, ಅಂತ ರೇಷ್ಮೆ ಗೂಡುಗಳನ್ನ ತಗೊಂಡು ಹೋಗಿ ನಾವು ಮಾರ್ತೇವೆ. ಆ ರೇಷ್ಮೆಗಳನ್ನ ತಗೊಂಡು ಹೋಗಿ ಗೂಡನ್ನ ವಾರಗಟ್ಲೆ ಇಟ್ಕೊಳಂಗಿಲ್ಲ. ಆ ಗೂಡನ್ನ ಖರೀದಿ ಮಾಡೋರು ತಗೊಂಡ್ ಹೋಗ್ಬೇಕು, ಇಮಿಡಿಯೇಟ್ ಆಗಿ ತಗೊಂಡೋಗಿ ಕುದಿ 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 ನೀರಲ್ಲಿ ಆ ಗೂಡುಗಳನ್ನು ಹಾಕ್ಬೇಕು. ಹಾಕಿ ಒಂದು ಕಡ್ಡಿಂದ ಅಂದ ತಕ್ಷಣ ಎಳೆಗಳು ಬರ್ತವೆ, ಅದನ್ನ ಮಿಷಿನ್ಗೆ ಹಾಕ್ಬಿಡ್ತೀವಿ, ರೋಲ್ ಮಾಡ್ತದೆ. ಹೀಗೆ ರೇಷ್ಮೆ ಬರೋದು. ಬಟ್ ಆ ಹುಳ ಏನಾಗುತ್ತೆ? ಹುಳ ಸತ್ತೋಗ್ಬಿಡುತ್ತೆ, ಅಲ್ಲಿ ಬಿಸಿ ನೀರು ಮುಗಿಯುತ್ತೆ ಅದ್ರ ಕತೆ ಅಲ್ಲಿ. ಸೊ ಹಾಗಾಗಿ ಬಟ್ ಅದ್ರ ಸಂತಾನ ಅಭಿವೃದ್ಧಿ ಅದೇ ಅದು ಒಂದು ಇದೆಲ್ಲ ಹೈಬ್ರಿಡ್. ಇವರೆಲ್ಲ ಏನ್ ಮಾಡ್ತಾರೆ, ಅದಕ್ಕೋಸ್ಕರ ರೇಷ್ಮೆ ಹುಳುಗಳ ಅಭಿವೃದ್ಧಿ ಮಾಡಕ್ಕೆ ಒಂದು ಕೇಂದ್ರಗಳಿದಾವೆ, ಸಂಶೋಧನಾ ಕೇಂದ್ರಗಳಲ್ಲಿ ತಯಾರು ಮಾಡಿ ಕೊಡ್ತಾರೆ ಇವರೆಲ್ಲ. ಸೊ ಇದಾದ್ಮೇಲೆ ಸರ್ ನೀವು ಹೇಳ್ತಾ ಇದ್ರೆ ಚಿಟ್ಟೆ ಅಂದ್ಕೊಳ್ಳೇನೆ ಒಂದು ಹಳದಿ ಚಿಟ್ಟೆ ಬರುತ್ತೆ, ಎಲ್ಲೋ ಕಲರ್, ಉಳಿದಿದ್ದೆಲ್ಲ ಡಿಸೈನ್ ಕಲರ್ ಇರುತ್ತೆ ಎಲ್ಲವೂ. ಅದರಲ್ಲಿ ಬಹಳಷ್ಟು ನೋಡಿ, ಚಿಟ್ಟೆಗಳಿಗೆ ಬಹಳ ಹೆಸರುಗಳಿದ್ದಾವೆ. ಟೈಗರ್ಸ್ ಅಂತ ಹೇಳ್ತೀವಿ, ಸ್ಟ್ರೈಪ್ ಟೈಗರ್ ಅಂತ ನಿಮ್ಗೆ ಚಿತ್ರದಲ್ಲಿ ಕೊಡ್ತೀನಿ. ಸ್ಟ್ರೈಪ್ ಟೈಗರು, ಆಮೇಲೆ ಲೆಪರ್ಡು, ಅದರಲ್ಲಿ ಹೆಸರು ಇರ್ತದೆ. ಕಾಮನ್ ಕ್ರೋ, ಕ್ರಿಮ್ಸನ್ ರೆಡ್, ಕ್ರಿಮ್ಸನ್ ರೋಸ್, ಇವುಗಳ ಪೀಕಾಕ್ ಅಂತ ಇದಾವೆ. ಬಟರ್ಫ್ಲೈಗಳಲ್ಲಿ ಇಂತಹ ವೆರೈಟಿಗಳಿದಾವೆ ಅಂತ ಹೇಳಿದ್ರೆ, ಈ ನಮ್ಮ ಭಾಗದಲ್ಲಿ ಒಂದು 50 ರಿಂದ 60 ಬಟರ್ಫ್ಲೈಸ್ ಅನ್ನು ಡಾಕ್ಯುಮೆಂಟ್ ಮಾಡಿದ್ದೀನಿ ನಾನೆಲ್ಲ. ಈ ಬಟರ್ಫ್ಲೈಸ್ ಎಲ್ಲ ಹಾರಾಡ್ತಾ ನೋಡಿ, ಜೀವನದಲ್ಲಿ ಅರ್ಧ ಜೀವನ ಕಳೆಯೋದು ಇಲ್ಲಿ ಕೋಶಾವಸ್ಥೆ ಇರ್ತವೆ. ಕೊನೆ ಹಂತದಲ್ಲಿ ಯಾವಾಗ ಚಿಟ್ಟೆಯಾಗಿ ಹಾರಾಡುತ್ತಲ್ಲ, ಅವಾಗ ತಿನ್ನೋದಿಲ್ಲ, ಊಟ ಮಾಡೋದು ಒಂದೇ ಸಾರಿಗೆ, ಬಕಾಸುರನ ಹಾಗೆ ಕೋಶಾವಸ್ಥೆಯಲ್ಲೇ ತಿನ್ಬೇಕು. ಅದಾದ್ಮೇಲೆ ಏನ್ ಮಾಡುತ್ತೆ, ಬರೀ ಮಕರಂದವನ್ನಷ್ಟೇ ಹೀರೋದದು. ಹಾರಾಡ್ತಿರ್ಬೇಕು, ಮಕರಂದವನ್ನ ಹೀರಬೇಕು, ಆಕರ್ಷಣೆ ಮಾಡಬೇಕು, ಹೆಣ್ಣನ್ನ ಮಿಲನ ಆಗ್ಬೇಕು. ಮಿಲನ ಆದ ತಕ್ಷಣ ಇನ್ನೊಂದು 4-5 ದಿನದಲ್ಲಿ ಸತ್ತೋಗ್ಬಿಡುತ್ತೆ. ಸೊ ಅದು ಜೀವನ ಇರೋದು 15 ದಿನದ 20-21. ಸೊ ಈ ಚಿಟ್ಟೆಗಳ ಜೀವನ ಹಿಂಗೆ ನೋಡಿ. ನೆಲದಲ್ಲಿ ಸಹಾಯಕವಾಗಿರುವಂತ ಒಂದು ಹುಳು ಬಣ್ಣ ಬಣ್ಣದ ಚಿಟ್ಟೆಯಾಗಿ ತನ್ನ ಬದುಕನ್ನ ಹಾರಾಡ್ತಾ ಹೂವಿನಿಂದ ಹೂವಿಗೆ ಹೋಗ್ತಾ ತನ್ನ ಜೀವನವನ್ನ ಕಳೀತದೆ. ಇದು ನಮ್ಗೆ ಒಂದು ಪಾಠ ಆಗ್ಬೇಕಿತ್ತು. ರಾತ್ರಿ ಇದಂತ ಹೇಳಿದ್ರೆ ಅದ್ರ ಕತೆ ಏನು? ಪತಂಗಗಳು ನೋಡಿ, ಪತಂಗಗಳು ನಮಗೆ ಗೊತ್ತಿರಬೇಕು. ನಿಮ್ಮ ಮನೆ ಮುಂದೆ ಯಾವ್ದು ವಿಚಿತ್ರ ಮಿಲಿಟರಿ ಬಣ್ಣ ಇರುವಂತ ಪತಂಗ ಬರುತ್ತೆ, ಅಟ್ಲಾಸ್ ಮಾತ್ ಅಂತ ಒಂದು ಬರುತ್ತೆ. ಮಾತ್ ಗಾತ್ರ ಬಹಳ ದೊಡ್ಡದು, ನಮ್ಮ ಪಶ್ಚಿಮ ಘಟ್ಟದಲ್ಲಿ ಇಷ್ಟು ದೊಡ್ಡದಿರುತ್ತೆ ಅಟ್ಲಾಸ್ ಮಾತ್, ದೊಡ್ಡದು, ಒಂದು ಗೇಡ್ನಷ್ಟು ದೊಡ್ಡದಿರುತ್ತೆ ಅಟ್ಲಾಸ್ ಮಾತ್ ಅಂತ ಹೇಳಿ. ಅವು ಸಹ ನಮ್ಮ ಭಾಗದಲ್ಲಿದ್ದಾವೆ. ಆಮೇಲೆ ಇನ್ನೊಂದು ವಿಚಿತ್ರ ಏನ್ ಗೊತ್ತಾ ನಿಮಗೆ, ಚಿಟ್ಟೆಗಳೇನಿದಾವೆ, ಮೊನಾರ್ಕ್ ಬಟರ್ಫ್ಲೈ ಅಂತ ಒಂದಿದೆ. ಅವು ವಲಸೆ ಹೋಗ್ತವೆ. ಬಟರ್ಫ್ಲೈ ಮೈಗ್ರೇಷನ್ ದಕ್ಷಿಣ ಅಮೆರಿಕದಿಂದ ಉತ್ತರ ಅಮೆರಿಕಕ್ಕೆ ಹೋಗ್ತವೆ, ಸಾವಿರಾರು ಸಂಖ್ಯೆಯಲ್ಲಿ ಹೋಗ್ತವೆ. ವಲಸೆ ಹೋಗ್ಬೇಕಾದ್ರೆ ಜೀವನ ಇರೋದು ಎಷ್ಟು ದಿನ, ಅದ್ರದ್ದು 1 ತಿಂಗಳು ಜಾಸ್ತಿ ಇಲ್ಲ ಬಟರ್ಫ್ಲೈಸ್. ಆದ್ರೆ ಏನ್ ಮಾಡ್ತವೆ, ಒಂದ್ ಕಡೆ ಹೋಗ್ತವೆ, ಚಳಿಗಾಲದಲ್ಲಿ ನಿದ್ರೆ ಮಾಡ್ತವೆ, 3-4 ತಿಂಗಳು ಮಂಜುಗಡ್ಡೆಯಲ್ಲಿ ಹೆಪ್ಪುಗಟ್ಟಿರುತ್ತದೆ, ಅಂಥದ್ರಲ್ಲಿ ಇರ್ತವೆ. ಅತಿ ದೀರ್ಘಾವಸ್ಥೆಯಲ್ಲಿ ಬದುಕ್ತವೆ ಮಾನಾರ್ಕ್ ಬಟರ್ಫ್ಲೈಸ್. 15 ದಿವಸ ಅಂತ. ಹೌದು. ಆದ್ರೆ ಇಲ್ಲಿ ಮೈಗ್ರೇಷನ್ ಹೋಗುತ್ತಲ್ಲ, ಹೇಗಂತೀರಾ? ಸೊ ಅಲ್ಲಿ ಮೈಗ್ರೇಷನ್ ಸಂದರ್ಭದಲ್ಲಿ ಏನಾಗುತ್ತೆ, ಆ ಚಿಟ್ಟೆ 1-3 ತಿಂಗಳವರೆಗೆ ನಿದ್ರಾವಸ್ಥೆಗೆ ಹೋಗ್ಬಿಡುತ್ತದೆ. ಯಾವ್ದು ಅಡಲ್ಟ್ ವಯಸ್ಕ ಚಿಟ್ಟೆ ಏನಿದೆ ಅಲ್ಲ, ಹಾರಾಡ್ತಾ ಗುಂಪಾಗಿ ಹೋಗ್ತವೆ. ಒಂದು ಭಾಗದಲ್ಲಿ ಬಂದ ತಕ್ಷಣ ಚಳಿಗಾಲ ಬಂದ್ಬಿಟ್ರೆ ಅವು ಚಳಿಗಾಲದ ನಿದ್ರೆಗೆ ಹೋಗ್ಬಿಡ್ತವೆ. ನಿದ್ರೆ ಹೋದ್ಮೇಲೆ ಎಚ್ಚರ ಆದ್ಮೇಲೆ ಮತ್ತೆ ಹಿಮ ಕರಗಿದ್ಮೇಲೆ ಮತ್ತೆ ಗಂಡು ಹೆಣ್ಣಿನ ಮಿಲನ ಆಗುತ್ತೆ, ಮತ್ತೆ ಅವು ಮರಿ ಹಾಕ್ತವೆ. ಆ ಮರಿಗಳು ದೊಡ್ಡವಾಗ್ತವೆ, ಮತ್ತೆ ಚಿಟ್ಟೆ ಆಗ್ತವೆ. ಚಿಟ್ಟೆಗೆ ಮತ್ತೆ ಮುಂದುವರ್ಸ್ತವೆ ವಲಸೆನ. ಉತ್ತರದವರೆಗೆ 1 ರೌಂಡ್ ಹೋಗ್ತವೆ, ಮತ್ತೆ ದಕ್ಷಿಣಕ್ಕೆ ಒಂದ್ಸರಿ ಬರ್ತವೆ. ಹೋಗೋದು ಬರೋದು ಅಲ್ಲ, ಹೋಗಿದ್ದು ಯಾವ್ದಿರುತ್ತೆ ಅದು ಬರುದಿಲ್ಲ, ಅದರ ವಂಶ ನೋಡಿ. ಕೋಟ್ಯಾಂತರ ವರ್ಷಗಳಿಂದ ಈ ಪ್ರಕ್ರಿಯೆ ನಡೆದಿದೆ. ಅವುಗಳಿಗೆ ಗೊತ್ತಿಲ್ಲ, ಯಾರು ಕಲಿಸಿಲ್ಲ, ದಾರಿ ತೋರಿಸಿಲ್ಲ, ತಮಗ್ ತಾವೇ ಹೋಗ್ತವೆ. ಒಂದು ಸಂತಾನ ಆದ್ಮೇಲೆ ಇಲ್ಲಿಂದ ದಕ್ಷಿಣದಿಂದ ಉತ್ತರಕ್ಕೆ ಅಮೆರಿಕ ಹೋಗೋಷ್ಟೊತ್ತಿಗೆ ಎಷ್ಟೋ ತಲೆಮಾರುಗಳು ಹೋಗ್ಬಿಟ್ಟಿರ್ತವೆ. ಮತ್ತೆ ಹಿಂಗ್ ವಾಪಸ್ ಬರೋ ಎಷ್ಟೋ ತಲೆಮಾರುಗಳು ಹೋಗ್ತವೆ. ಅದರ ಜೀವನ ಇರೋದೇ ಹಾಗೆ. ಸರ್, ಈಗ ಅದು ನೀವು ರಾತ್ರಿ ಇದಂತ ಹೇಳಿದ್ರಲ್ಲ, ಅದನ್ನ ಹಗಲು ಮಲಗುತ್ತಾ ಅಥವಾ ಇದು ರಾತ್ರಿ ಮಲಗುತ್ತೆ? ಯಾವ ರೀತಿ ನೋಡಿ, ಚಿಟ್ಟೆಗಳೆಲ್ಲ ಆಕ್ಟಿವ್ ಅಂತ ಹೇಳ್ತೀವಿ. ಅವು ನಿದ್ದೆ ಮಾಡೋದಕ್ಕಿಂತ ಹೆಚ್ಚಾಗಿ ಆಕ್ಟಿವ್ ಲೈಫ್. ಬಟರ್ಫ್ಲೈಸ್ ಏನಿದಾವೆ, ಬಣ್ಣ ಬಣ್ಣದ ಹೂವನ್ನು ಆಕರ್ಷಿಸುವು, ಆಕ್ಟಿವ್ ಆಗಿರೋದು ಹಗಲೊತ್ತು. ಆದ್ರೆ ಪತಂಗಗಳು ಆಕ್ಟಿವ್ ಆಗಿರೋದು ರಾತ್ರಿ ವೇಳೆ. ಜನರಿಗೆ ಗೊತ್ತಾಗುದಿಲ್ಲ ಪತಂಗ ಯಾವ್ದು, ಚಿಟ್ಟೆ ಯಾವ್ದು. ಯಾಕಂದ್ರೆ ರಾತ್ರಿ ಒಂದೇ ಕಲರ್ ಏನ್ ಬರುತ್ತೆ, ಒಂದು ಬಿಳಿ ಇರುತ್ತೆ, ಇಲ್ಲ ಮಿಲಿಟರಿ ಕಲರ್ ಇರುತ್ತೆ. ಸುಮಾರು ಜನ ಏನೋ ಬಂದ್ಬಿಡ್ತಲ್ಲ ತಿಳಿತಾರೆ. ಅವಕ್ಕೆ ಆಂಟೆನಾಗಳು ಇರ್ತವೆ ನೋಡಿ. ಚಿಟ್ಟೆಗೆ 2 ಹಿಂಗ್ ಉದ್ದಕ್ಕೆ ಬಂದಿರ್ತವೆ ಆಂಟೆನಾಗಳು, ಉದ್ದಕ್ಕೆ. ಅದು ಆಂಟೆನಾ ಕಮ್ಯುನಿಕೇಶನ್ಗೆ. ಆದ್ರೆ ಮಾತುಗಳಿಗೆ ಹಂಗಲ್ಲ, ಎಲೆ ತರ ಇರ್ತವೆ. ಒಂದು ಎಲೆ ತಗೊಂಡ್ ಹಿಂಗ್ ನರಗಳು ಬಂದಿರ್ತಾವಲ್ಲ, ಹಾಗೆ ಎರಡೂ ಭಾಗದಲ್ಲಿ ಆಂಟೆನಾ ಈ ತರ ಇರ್ತವೆ. ಎಲೆಗಳ ಆಕಾರದಲ್ಲಿ ಇರ್ತವೆ, ಚಿಕ್ಕದಾಗಿರುತ್ತೆ. ಬಟರ್ಫ್ಲೈಗೆ ಉದ್ದ ಇರುತ್ತೆ, ಒಂದು ಕೂದಲ್ ತರ. ಆದ್ರೆ ಮಾತಿಗೆ ಆಂಟೆನಾ. ಈ ಆಂಟೆನಾಗಳು ಯಾಕಂದ್ರೆ ಅವು ಸೆನ್ಸರ್ಸ್ ಅವೆಲ್ಲ. ಅದು
ಎಲ್ಲಿ ವಾಸನೆ ಇದೆ. ಈ ನೋಡಿ ಬಹಳ ಜನ ಈ ಈ ರಾತ್ರಿ ರಾಣಿ ಅಥವಾ ರಾತ್ರಿ ಮಲ್ಲಿಗೆ ಅಂತ ಒಂದು ವಾಸನೆ ಗಿಡ ಬರುತ್ತೆ, ರಾತ್ರಿ ಎಲ್ಲ ಸುವಾಸನೆ ಬರ್ತಿರುತ್ತೆ. ಅದು ಹಾಕ್ಬೇಡ್ರಿ, ಯಾಕೆ ಅದು ಹಾಕಿದ್ರೆ ಹಾವು ಬರ್ತಾವೆ. ಯಾಕೆ ಹಾವು ಬರ್ತವೆ? ಯಾಕೆ ಬರ್ತಾವ ಅಂದ್ರೆ ಈ ಮಾತ್ ಇಷ್ಟು ದಪ್ಪ ಇರುತ್ತೆ, ಒಳ್ಳೆ ದಪ್ಪ ತಿನ್ಲಿಕ್ಕೆ ಹಾವುಗಳಿಗೆ ಬಹಳ ರುಚಿ ಅದು. ಹಾಗಾಗಿ ಆ ವಾಸನೆ ಬರುವಂತ ಹೂವಿದ್ರೆ ಅಲ್ಲಿ ಮಾತುಗಳು ಬರ್ತವೆ, ಪತಂಗಗಳು ಬರ್ತವೆ. ಆ ಪತಂಗ ತಿನ್ಲಿಕ್ಕೆ ಹಾವು ಬರುತ್ತೆ. ಹಾಗಾಗಿ ವಾಸನೆ ಇರೋ ಗಿಡ ಹಾಕ್ಬೇಡ್ರಿ, ರಾತ್ರಿ ರಾಣಿ ಹಾಕ್ಬೇಡ್ರಿ, ರಾತ್ರಿ ಮಲ್ಲಿಗೆ ಹಾಕ್ಬೇಡ್ರಿ ಅಂತ. ಬಾರಿ ಚೆನ್ನಾಗಿ ಸ್ಮೆಲ್, ರಾತ್ರಿ ಇಡೀ ಬರುತ್ತೆ, ಬೆಳಗ್ಗೆ ಹಾಕಿ ಬರದೇ ಇಲ್ಲ, ಬರಲ್ಲ. ಇದು ಲಿಂಕ್ ನೋಡಿ ಹೇಗೆ ಇದು ವಾಸನೆ ಆಕರ್ಷಣೆ ಮಾಡ್ಲಿಕ್ಕೆ ಆ ಗಿಡ ಸುವಾಸನೆ ಯಾಕೆ ಮಾಡಿದೆ ಅಂದ್ರೆ ಪತಂಗಗಳನ್ನ ಆಕರ್ಷಣೆ ಮಾಡ್ಲಿಕ್ಕೆ ಸುವಾಸನೆ ಕೊಟ್ಟಿದ್ದು. ಇದರಲ್ಲಿ ವಿಶೇಷವಾಗಿ ಸಂಪಿಗೆ ಗಿಡದ ಹತ್ರನೂ ಹಾವುಗಳು ಬರ್ತವೆ. ಹೌದು, ಸಂಪಿಗೆ ಹಗುಲತ್ತು ಬಿಡಿ, ಅದು ಸ್ಮೆಲ್ ಅದ್ರದ್ದು ಜೋರಾಗಿ. ಯಾವುದೇ ಇರಲಿ, ಯಾಕೆ ವಾಸನೆ ಇದೆ ಅಂದ್ರೆ ಅಲ್ಲಿ ಹುಳ ಬರ್ತಾವ, ಹುಳ ತಿನ್ನಕ್ಕೆ ಹಾವು ಬರ್ತಾವ. ಅವು ಯಾವ ಹಾವು ಬರ್ತಾವ ಅಂದ್ರೆ ಅವು ಅಪಾಯಕಾರಿ ಅಲ್ಲದಂತ ಹಾವುಗಳು ಇರೋದು. ನಾಗರಾವ್ ಎಲ್ಲ ಬರೋದಿಲ್ಲ. ನಾಗರಾವ್ ಅವೆಲ್ಲ ಬರಲ್ಲ, ನಾಗರಾವೆಲ್ಲ ಬೇರೆ, ಅದಕ್ಕೆಲ್ಲ ಇಲಿ ಇದನ್ನ ಹುಡ್ಕೊಂಡು ಹೋಗುವಂತವು. ಆದ್ರೆ ಇಲ್ಲಿ ಬರುವಂತವು ಬೇರೆ ಹಾವುಗಳು ಬರ್ತವೆ. ಸೊ ಹೀಗಾಗಿ ಚಿಟ್ಟೆಗಳ ಜೀವನಾನು ಒಂದು ಶೈಲಿ ನಮಗೆ ಬಹಳ ಮುಖ್ಯ. ಅದು ಬದುಕ್ಬೇಕು, ಅದನ್ನು ಇರಬೇಕು. ಅವುಗಳ ಸಂಖ್ಯೆ ಏನಾಗ್ತಾ ಇದೆ, ಮತ್ತೆ ಅಗೇನ್ ಕೀಟನಾಶಕ, ಸಿಕ್ಕಾಬಟ್ಟೆ ಕೀಟನಾಶಕ ನಾವು ಹೊಡೆಯೋದ್ರಿಂದ ಬೆಳೆಗಳಿಗೆ ಚಿಟ್ಟೆಗಳು ನೋಡಿ ನಾವು ಬೆಳೆದಂತಹ ಬೇಳೆಕಾಳಿನ ಗಿಡ ಇರ್ಬೋದು, ಮತ್ತೆ ಯಾವ್ದು ಗಿಡ, ಹಣ್ಣಿನ ಗಿಡ, ಅದು ಆ ಹೂವಿದ್ರೆ ಅಲ್ಲಿನೂ ಚಿಟ್ಟೆ ಬರುತ್ತೆ. ಆಮೇಲೆ ನಾವು ಯಾವ್ದು ಕಸ ಅಂತ ಏನು ಹೇಳ್ತೀವಲ್ಲ, ಕಸ ಕಡ್ಡಿಗಳಂತ ಏನ್ ಹೇಳ್ತೀವಿ, ಇವೆಲ್ಲ ಚಿಟ್ಟೆಗಳನ್ನ ಆಕರ್ಷಿಸುವಂತ ಗಿಡಗಳು. ಸಣ್ಣ ಸಣ್ಣ ಹೂವಿರುತ್ತೆ. ನಾವು ಉದಾಹರಣೆಗೆ ಟ್ರೈಡ್ಯಾಕ್ಸ್ ಅಂತ ಹೇಳ್ತೀವಿ. ಟ್ರೈಡ್ಯಾಕ್ಸ್ ಅಂದ್ರೆ ಟಿಕ್ಕಿ ತಪ್ಪಲ ಅಂತ ಹೇಳ್ತೀವಿ. ಸಣ್ಣದ ಹೂ ಬಿಟ್ಟಿರ್ತವೆ. ಸಣ್ಣ ಸಣ್ಣ ಹೂಗಳು ಚಿಟ್ಟೆಗಳನ್ನ ಆಕರ್ಷಿಸ್ತವೆ, ಅವುಗಳಲ್ಲಿ ಮಕರಂದವನ್ನು ಹೀರ್ಕೊಳ್ತವೆ. ಹಾಗಾಗಿ ನಾವು ಕಸ ಅಂತ ಹೇಳಿ ಯಾವ್ದು ಬೇಕು ಅದನ್ನ ನಾವು ಕಡಿದು ಸುಡೋದ್ರಿಂದ ಚಿಟ್ಟೆಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಸೊ ಇವುಗಳನ್ನ ರಕ್ಷಣೆ ಮಾಡಬೇಕಾದ್ರೆ ಮನೆ ಹತ್ರ ಚಿಟ್ಟೆವನ್ನ ಮಾಡಿ, ಚಿಟ್ಟೆಗಳನ್ನ ಆಕರ್ಷಿಸಲು ಸಣ್ಣ ಸಣ್ಣ ಹೂವಿನ ಗಿಡಗಳನ್ನು ಹಾಕೊಳ್ಳಿ. ಚಿಟ್ಟೆಗಳು ತಾನಾಗಿ ಬರ್ತವೆ, ಅವುಗಳ ಸಂತಾನೋತ್ಪತ್ತಿ ಜಾಸ್ತಿ ಆಗುತ್ತೆ, ಸೌಂದರ್ಯ ಹೆಚ್ಚಾಗುತ್ತೆ, ಪರಿಸರಕ್ಕೆ ನೀವು ಕಾರಣಕ್ಕೆ ಕೊಟ್ಟಂಗೆ ಆಗುತ್ತೆ. ಇದೆಲ್ಲ ನಾವು ಮಾಡೋದ್ರಿಂದ ನಾವು ಈ ಪರಿಸರದ ಭಾಗವಾಗಿ ಆರೋಗ್ಯವಾಗಿ ಬದುಕಬಹುದು ಅಂತ ನನ್ನ ಭಾವನೆ. ನಮಸ್ಕಾರ.